ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇಲ್ಲೊಬ್ಬ ಕ್ರಿಕೆಟ್ ಆಟಗಾರ ಹಲವಾರು ಜನರಿಗೆ ಬೇರೆ ಬೇರೆ ರೂಪಗಳಲ್ಲಿ ವಂಚನೆ ಮಾಡಿದ್ದ. ಈತನಿಗಾಗಿ ಹುಡುಕಾಟವನ್ನ ಸಹ ಪೊಲೀಸರು ನಡೆಸಿದ್ರು. ಅದೆಷ್ಟೇ ಬಾರಿ ಈತನ ಮನೆಗೆ ನೋಟಿಸ್ ಅನ್ನ ಕಳಿಸಿದ್ರು ಕೂಡ ಡೋಂಟ್ ಕೇರ್ ಅಂತ ಇದ್ದ. ಕೊನೆಗೆ ದೇಶವನ್ನೇ ಬಿಟ್ಟು ಓಡೋಗುವಂತಹ ಪ್ಲಾನ್ ಕೂಡ ಮಾಡ್ಕೊಂಡಿದ್ದ. ಹಾಗಾದ್ರೆ ಪೊಲೀಸರು ಈತನನ್ನ ಹೇಗೆ ಹಿಡಿದ್ರು? ಈತ ಮಾಡಿದಂತಹ ವಂಚನೆ ಏನು? ಪೊಲೀಸರು ಪದೇ ಪದೇ ಈತನನ್ನ ಟಾರ್ಗೆಟ್ ಮಾಡೋದಕ್ಕೆ ಏನ್ ಕಾರಣ? ಹಾಗಾದ್ರೆ ಪೊಲೀಸರು ಇವರನ್ನ ಹಿಡಿದಿರುವಂತಹ ಆ ರೋಚಕ ಕತೆ ಯಾವ ರೀತಿ ಇತ್ತು ಹಾಗೂ ಆ ಆಟಗಾರನ ಹೆಸರೇನು, ಯಾರು ಆತ, ನೋಡೋಣ ಬನ್ನಿ ಈ ವರದಿ ಏನ್ ಹೇಳುತ್ತೆ ಅಂತ. ಕಳೆದೊಂದು ವರ್ಷದಿಂದ ಮೃಣಾಂಕ್ ಸಿಂಗ್ಗೆ ಪೊಲೀಸರು ಹಲವು ಬಾರಿ ನೋಟಿಸ್ ಕಳುಹಿಸಿದ್ದರೂ ಆತ ಪ್ರತಿಕ್ರಿಯಿಸಲಿಲ್ಲ. ಆದರೆ ಹೀಗಾಗಿ ಆತನ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಮೃಣಾಂಕ್ ಸಿಂಗ್ ಭಾರತದಿಂದ ಪರಾರಿಯಾಗಲು ಪ್ಲಾನ್ ಕೂಡ ರೂಪಿಸಿದ್ದನಂತೆ. ನಾನು ಕ್ರಿಕೆಟಿಗ, ನಾನು IPS ಅಧಿಕಾರಿ, ನಾನು ಮುಂಬೈ ಇಂಡಿಯನ್ಸ್ ಆಟಗಾರ, ಹೀಗೆ ಪ್ರತಿ ಬಾರಿ ತನ್ನ ಗುರುತನ್ನ ಬದಲಿಸಿ ವಂಚಿಸುತ್ತಿದ್ದ 25 ವರ್ಷದ ಹರಿಯಾಣದ ಕ್ರಿಕೆಟಿಗ ಮೃಣಾಂಕ್ ಸಿಂಗ್ ಅವರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ಅದು ಕೂಡ ವಂಚನೆಯೊಂದಿಗೆ ಭಾರತದಿಂದ ಪರಾರಿಯಾಗುವ ವೇಳೆ ಎಂಬುದು ವಿಶೇಷವಾಗಿದ್ದು, ಮೃಣಾಂಕ್ ಸಿಂಗ್ಗೆ ಹೆಸರು ಮೊದಲ ಬಾರಿಗೆ ಕೇಳಿ ಬಂದಿದ್ದು 2022ರಲ್ಲಿ. ಮುಂಬೈ ಮೂಲದ ಉದ್ಯಮಿಯೊಬ್ಬರಿಗೆ ಅಗ್ಗದ ದರದಲ್ಲಿ ದುಬಾರಿ ವಾಚ್ ಮತ್ತು ಮೊಬೈಲ್ ಫೋನ್ಗಳನ್ನು ಕೊಡಿಸುವುದಾಗಿ ಹೇಳಿ ವಂಚಿಸಿದ್ದ ಮೃಣಾಂಕ್ನನ್ನ ಈಗ ಖಾಕಿ ಪಡೆ ಬಂಧಿಸಿದ್ದು, ಈ ಬಂಧನದ ವೇಳೆ ಇದೇ ಮೃಣಾಂಕ್ ಟೀಂ ಇಂಡಿಯಾ ಆಟಗಾರ ರಿಷಬ್ ಪಂತ್ ತುಂಬಾ ಆಪ್ತ ಎಂಬುದು ತಿಳಿದು ಬಂದಿತ್ತು. ಆದರೆ ಈ ಆಪ್ತನಿಂದಲೇ ಪಂತ್ ಕೂಡ ವಂಚನೆಗೆ ಒಳಗಾಗಿರುವುದು ಆಮೇಲೆ ಗೊತ್ತಾಗಿತ್ತು. ಅಂದರೆ ರಿಷಬ್ಗೂ ಕೂಡ ದುಬಾರಿ ಬೆಲೆಗೆ ವಾಚ್ ಅನ್ನು ಕೊಡಿಸುವುದಾಗಿ ಮೃಣಾಂಕ್ ಸಿಂಗ್ ಬರೋಬ್ಬರಿ 1.63 ಲಕ್ಷ ರೂಪಾಯಿ ವಂಚಿಸಿದ್ದ. ಐಷಾರಾಮಿ ಜೀವನ ಶೈಲಿಯ ವ್ಯಾಮೋಹವನ್ನ ಹೊಂದಿದ್ದ ಮೃಣಾಂಕ್ ಸಿಂಗ್ ವಂಚನೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದನು. ಹೀಗೆ ಉದ್ಯಮಿಗಳಿಗೆ, ಕ್ರಿಕೆಟಿಗರಿಗೆ ವಂಚಿಸುತ್ತಾ ಸಂಪಾದಿಸುತ್ತಿದ್ದ ಹಣದಿಂದ ಐಷಾರಾಮಿ ಲೈಫ್ ಸ್ಟೈಲ್ನಲ್ಲಿ ಬದುಕುತ್ತಿದ್ದ ಈತ ದುಬಾರಿ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಪಂಚತಾರಾ ಹೋಟೆಲ್ಗಳಲ್ಲಿ ಕಾಲ ಕಳೆಯುತ್ತಿದ್ದನಂತೆ. ಮೃಣಾಂಕ್ IPL ಆಟಗಾರ ಎಂದು ಪರಿಚಯಿಸಿಕೊಳ್ಳುತ್ತಿದ್ದರು. ಅಲ್ಲದೆ ಇಂಡಿಯನ್ಸ್ ತಂಡದ ಕ್ರಿಕೆಟಿಗನೆಂದು ಮಹಿಳೆಯರನ್ನ ಸೆಳೆಯುತ್ತಿದ್ದ. ಅಷ್ಟೇ ಅಲ್ಲದೆ IPL ಆಟಗಾರ ಎಂಬ ಟ್ಯಾಗ್ನೊಂದಿಗೆ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು, ಕ್ರೀಡಾ ಕಂಪನಿಗಳೊಂದಿಗೆ ವ್ಯವಹರಿಸುತ್ತಿದ್ದ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. 2022ರಲ್ಲಿ ದೆಹಲಿಯ ತಾಜ್ ಪ್ಯಾಲೇಸ್ ಹೋಟೆಲ್ನಲ್ಲಿ ಒಂದು ವಾರ ತಂಗಿದ್ದ ಮೃಣಾಂಕ್ ಬರೋಬ್ಬರಿ 5.53 ಲಕ್ಷ ಬಿಲ್ ಮಾಡಿದ್ದನಂತೆ. ಅಂದು ನನ್ನ ಪ್ರಾಯೋಜಕರಾದ ಅಡಿಡಾಸ್ ಕಂಪನಿಯು ಬಿಲ್ ಅನ್ನ ಪಾವತಿಸಲಿದೆ ಎಂದು ಹೋಟೆಲ್ ಸಿಬ್ಬಂದಿಗಳನ್ನ ನಂಬಿಸಿದ್ದ ಮೃಣಾಂಕ್ ಚೆಕ್ಔಟ್ ಮಾಡಿದ್ದನು. ಆದರೆ ಇದಾದ ಬಳಿಕ ಆತ ನೀಡಿದ ಬ್ಯಾಂಕ್ ಖಾತೆ ಸಂಖ್ಯೆಗಳು, ಕಾರ್ಡ್ ವಿವರಗಳು ನಕಲಿ ಎಂಬುದು ತಿಳಿದು ಬಂದಿತು. ಇದಾದ ಬಳಿಕ ಬಾಕಿ ಪಾವತಿಸಲು ಹೋಟೆಲ್ ಸಿಬ್ಬಂದಿಗಳು ಹಲವಾರು ಬಾರಿ ಅವರನ್ನ ಸಂಪರ್ಕಿಸಲು ಪ್ರಯತ್ನಿಸಿದರು. ಆದರೆ ಮೃಣಾಂಕ್ ತನ್ನ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದ. ಇನ್ನು ಕೆಲ ಹೋಟೆಲ್ಗಳಲ್ಲಿ ಮೃಣಾಂಕ್ ಕರ್ನಾಟಕದ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಪೋಸ್ ನೀಡಿದರೆ ಇತರರಲ್ಲಿ ಯಶಸ್ವಿ ಕ್ರಿಕೆಟಿಗ ಎಂದು ಪರಿಚಯಿಸಿಕೊಳ್ಳುತ್ತಿದ್ದನು. ವಿಶೇಷ ಎಂದರೆ ಎಲ್ಲರಿಗೂ ಹೀಗೆ ವಂಚಿಸುತ್ತಾ ಸಾಗುತ್ತಿದ್ದ ಮೃಣಾಂಕ್ಗೆ ಪೊಲೀಸರು ತನ್ನನ್ನ ಹಿಂಬಾಲಿಸುತ್ತಿದ್ದಾರೆ ಎಂಬುದು ತಿಳಿದಿತ್ತು. ಹೀಗಾಗಿ ತಾನೆಲ್ಲಿದ್ದೇನೆ ಎಂಬುದನ್ನು ಯಾರಿಗೂ ತಿಳಿಸುತ್ತಿರಲಿಲ್ಲ. ತಾನು ದುಬೈನಲ್ಲಿ ನೆಲೆಸಿದ್ದೇನೆ ಎಂದು ಪರಿಚಯಸ್ಥರನ್ನ ಕೂಡ ನಂಬಿಸಿದ್ದ ಈತ ಹೀಗಾಗಿಯೇ ಮೃಣಾಂಕ್ ಎಲ್ಲಿದ್ದಾನೆ ಎಂಬುದರ ಮಾಹಿತಿ ಪೊಲೀಸರಿಗೆ ಸಿಗುತ್ತಿರಲಿಲ್ವಂತೆ. ಡಿಸೆಂಬರ್ 25ರಂದು ಹಾಂಗ್ಕಾಂಗ್ಗೆ ಪರಾರಿಯಾಗಲು ಯತ್ನಿಸಿದ್ದ ಮೃಣಾಂಕ್ ಸಿಂಗ್ರನ್ನ ದೆಹಲಿ ವಿಮಾನ ನಿಲ್ದಾಣದ ಇಮಿಗ್ರೇಷನ್ ಕಚೇರಿಯಲ್ಲಿ ಬಂಧಿಸಲಾಗಿದೆ. ಈ ಬಂಧನದ ಬೆನ್ನಲ್ಲೇ ಕರ್ನಾಟಕದಿಂದ IPS ಅಧಿಕಾರಿಯಾಗಿ ತನ್ನ ಬ್ಯಾಕ್ ಆಫ್ ಗುರುತನ್ನ ಬಳಸಿಕೊಂಡ ಮೃಣಾಂಕ್ ಇಮಿಗ್ರೇಷನ್ ಆಫೀಸರ್ಸ್ಗಳನ್ನು ವಂಚಿಸುವ ಪ್ರಯತ್ನ ಕೂಡ ಮಾಡಿದ್ದ. ಅಲ್ಲದೆ ಬಂಧನದಿಂದ ತಪ್ಪಿಸಿಕೊಳ್ಳಲು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡುವ ನಾಟಕ ಮಾಡಿದ್ದ. ಆದರೆ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ಆತನನ್ನ ಬಂಧಿಸಿ ವಿಚಾರಿಸಿದ್ದಾರೆ. ಈ ವೇಳೆ ಕ್ರಿಕೆಟಿಗನ ವಂಚನೆ ವಿಚಾರಗಳು ಬೆಳಕಿಗೆ ಬಂದಿದ್ದು. ಅಂದಹಾಗೆ ಮೃಣಾಂಕ್ ಸಿಂಗ್ ದೆಹಲಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿದ್ದು ನಂತರ ರಾಜಸ್ಥಾನದ ಕಾಲೇಜೊಂದರಲ್ಲಿ MBA ವ್ಯಾಸಂಗ ಮಾಡಿದ್ದಾರೆ ಎಂದು ತನಿಖಾಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ. ಮೃಣಾಂಕ್ ಅಂಡರ್-19 ಕ್ರಿಕೆಟ್ನಲ್ಲಿ ಹರಿಯಾಣ ಪರ ಆಡಿದ್ದಾರೆ ಎಂಬ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.